ಹಾಸನದ ಅಶ್ಲೀಲ ಪೆನ್ ಡ್ರೈವ್ ರಿಲೀಸ್ ಆಗ್ತಾ ಇದ್ದ ಹಾಗೆಯೇ ಒಂದೊಂದೇ ಅನಾಚಾರಗಳು ಹೊರಬರುತ್ತೆ. ಹಾಸನ ಸಂಸದ ಪ್ರಜ್ವಲ್ ರೇವಣ್ಣ ವಿರುದ್ಧ ಸೈಬರ್ ಸೆಲ್ನಲ್ಲಿ ದಾಖಲಾದ ಎಫ್ಐಆರ್ನಲ್ಲಿ ಸ್ಫೋಟಕ ಅಂಶ ಹೊರಬಿದ್ದಿದೆ. ಕಾರಣ, ದೂರು ನೀಡಿದ ಸಂತ್ರಸ್ತೆ ಹಾಸನ ಜಿಲ್ಲೆಯ ಜನಪ್ರತಿನಿಧಿ ಅನ್ನೋ ಶಾಕಿಂಗ್ ಸುದ್ದಿ ಹೊರಬಿದ್ದಿದೆ. ಪ್ರಜ್ವಲ್ ರೇವಣ್ಣ ವಿರುದ್ಧ ಸಂತ್ರಸ್ತೆ ಹಾಸನದ ಜನಪ್ರತಿನಿಧಿ ಅವರು ಮಾಡಿರ್ತಕ್ಕಂಥ ಆರೋಪಗಳನ್ನು ಕೇಳಿದ್ರೆ ನಿಜಕ್ಕೂ ಎಲ್ಲರೂ ಬೆಚ್ಚಿ ಬೀಳಬೇಕು ಹಾಗಿದೆ. ಅಂದರೆ ಜನಪ್ರತಿನಿಧಿಗೆ ಈ ಪರಿಸ್ಥಿತಿ ಆದರೆ ಇನ್ನು ಉಳಿದ ಸಾಮಾನ್ಯ ಹೆಣ್ಣುಮಕ್ಕಳ ಕಥೆ ಏನಪ್ಪ ಅಂತ. ನಮ್ಮ ಹತ್ರ SIT ದಾಖಲಿಸಿರೋ FIR ಇದೆ. ಅದರಲ್ಲಿ ಸಂತ್ರಸ್ತೆ ಹೇಳಿರ್ತಕ್ಕಂಥ ಮಾತುಗಳು ಬೆಚ್ಚಿ ಬೀಳಿಸೋ ಹಾಗಿದೆ ನೋಡಿ. ನಾನು ಸಂಸದರ ಬಳಿ ಕ್ಷೇತ್ರದ ಅಭಿವೃದ್ಧಿ ಕೆಲಸದ ಬಗ್ಗೆ ಚರ್ಚಿಸಲು ಹೋಗಿದ್ದೆ. ಆದರೆ ಈ ವೇಳೆ ಪ್ರಜ್ವಲ್ ರೇವಣ್ಣರನ್ನ ಭೇಟಿ ಮಾಡಲು ಸಾಧ್ಯವಾಗಲಿಲ್ಲ. ಮಾರನೇ ದಿನ ನನ್ನನ್ನ MP ಗೆಸ್ಟ್ ಹೌಸ್ಗೆ ಕರೆಸಿಕೊಂಡಿದ್ರು. ಎಲ್ಲರನ್ನ ಮಾತನಾಡಿಸಿದ ಬಳಿಕ ನನ್ನನ್ನ ರೂಮ್ಗೆ ಕರೆದುಕೊಂಡು ಹೋದ್ರು. ಈ ವೇಳೆ ನಿನ್ನ ಗಂಡನಿಂದ ನನ್ನ ಅಮ್ಮನಿಗೆ MLA ಟಿಕೆಟ್ ಕೈ ತಪ್ಪಿತು ಅಂತ ಹೇಳಿದ್ರು. ಬಳಿಕ ನನ್ನ ಮೇಲೆ ಅತ್ಯಾಚಾರ ಮಾಡಿ ಮೊಬೈಲ್ನಲ್ಲಿ ರೆಕಾರ್ಡ್ ಮಾಡಿಕೊಂಡ್ರು. ಅಲ್ಲದೆ ಗನ್ ತೋರಿಸಿ ಬೆದರಿಕೆ ಕೂಡ ಹಾಕಿದ್ರು. ನಾನು ಕರೆದಾಗಲೆಲ್ಲ ನೀನು ಬರಬೇಕು, ಇಲ್ಲದಿದ್ರೆ ಈ ವಿಡಿಯೋ ಬಿಡುಗಡೆ ಮಾಡ್ತೀನಿ ಅಂತ ಹೇಳಿದ್ರು. ಪದೇ ಪದೇ ಸಹಕರಿಸುವಂತೆ ಬೆದರಿಕೆ ಹಾಕಿದ್ರು. ಅವರ ಮಾತಿಗೆ ಹೆದರಿ ಸಹಕರಿಸಿದ್ದೆ. ಇದಾದ ಮೇಲೆ ವಿಡಿಯೋ ಕಾಲ್ ಮಾಡಿ ಪದೇ ಪದೇ ನಗ್ನ ದೇಹ ತೋರಿಸುವಂತೆ ಒತ್ತಾಯ ಮಾಡಿದ್ರು. ಮುಂದಿನ ಭಾಗದಲ್ಲಿ ರೈಟ್, ಥ್ಯಾಂಕ್ ಯು ಪ್ರಕಾಶ್ ಡೀಟೇಲ್ಸ್ಗಾಗಿ. ಆ ಒಂದು ಪೆನ್ ಡ್ರೈವ್ ರೇವಣ್ಣ ಕುಟುಂಬದ ಮರ್ಯಾದೆಯನ್ನ 3 ಕಾಸಿಗೆ ಹರಾಜು ಹಾಕಿದೆ. ಅಪ್ಪ ಮಗನನ್ನ ಸಮಾಜದ ಕಟಕಟೆಯಲ್ಲಿ ಬೆತ್ತಲಾಗಿ ನಿಲ್ಲಿಸಿದೆ. ಹಾಗಾದ್ರೆ ರೇವಣ್ಣ ಕುಟುಂಬದ ವಿರುದ್ಧ ದಾಖಲಾದ ಕೇಸ್ಗಳು ಯಾವ್ಯಾವುದು, ಇಬ್ಬರ ವಿರುದ್ಧ ಕೇಳಿ ಬಂದಿರತಕ್ಕಂಥ ಆರೋಪಗಳೇನು ನೋಡಿ. ನಡಿ ಈಗ ಶುರು ಮಾಡೋಣ. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಅವರು ದೊಡ್ಡಗೌಡ್ರು, ರಾಜ್ಯದಿಂದ ಪ್ರಧಾನಿ ಗದ್ದುಗೆ ಏರಿದ ಏಕೈಕ ನಾಯಕ. ಕರುನಾಡಲ್ಲಿ ದೊಡ್ಡಗೌಡ್ರನ್ನ ಕಂಡ್ರೆ ಜನ ತಲೆಬಾಗ್ತಾರೆ, ಗೌರವಿಸ್ತಾರೆ. ದುರಂತ ಅಂದ್ರೆ ಇಂಥ ದೊಡ್ಡಗೌಡರ ಕುಟುಂಬದ ಮರ್ಯಾದೆಯನ್ನ ಅವರ ಪುತ್ರ ಹಾಗೂ ಮೊಮ್ಮಗ ಇವತ್ತು ಬೀದಿಗೆ ತಂದು ನಿಲ್ಲಿಸ್ಬಿಟ್ಟಿದ್ದಾರೆ. ರೇವಣ್ಣ ಕುಟುಂಬಕ್ಕೆ ಸಂಕಷ್ಟ ಕಟ್ಟಿಟ್ಟ ಬುತ್ತಿ. ರೇವಣ್ಣ ಕುಟುಂಬದ ವಿರುದ್ಧ 3 ಕೇಸ್. ನಿಜ, ರೇವಣ್ಣ ಕುಟುಂಬದ ವಿರುದ್ಧ ದಾಖಲಾಗಿರೋದು ಒಂದಲ್ಲ ಎರಡಲ್ಲ, ಬರೋಬ್ಬರಿ 3 ಕೇಸ್. ಅಷ್ಟಕ್ಕೂ ಆ ಕೇಸ್ಗಳು ಯಾವುವು ಅಂತಾನೆ ತೋರಿಸ್ತೀವಿ ನೋಡಿ. ಏಪ್ರಿಲ್ 28ರಂದು ರೇವಣ್ಣ ಕುಟುಂಬದ ವಿರುದ್ಧ ಹಾಸನದ ಹೊಳೆನರಸೀಪುರ ಪೊಲೀಸ್ ಠಾಣೆಯಲ್ಲಿ ಮೊದಲ ಕೇಸ್ ದಾಖಲಾಯಿತು. ರೇವಣ್ಣ ಮನೆಯ ಕೆಲಸದಾಕೆ ದೂರು ನೀಡಿದ್ದಾರೆ. ಭವಾನಿ ಇಲ್ಲದಿದ್ದಾಗ ರೇವಣ್ಣ ಲೈಂಗಿಕ ದೌರ್ಜನ್ಯವನ್ನ ಎಸಗಿದ್ರು. ಪುತ್ರ ಪ್ರಜ್ವಲ್ ನಾನು ಅಡಿಗೆ ಮನೆಯಲ್ಲಿದ್ದಾಗ ನನ್ನ ಮೈ ಕೈ ಮುಟ್ಟಿ ಹೊಟ್ಟೆಯನ್ನ ಚಿವುಡ್ತಿದ್ರು ಅಂತ ಆರೋಪಿಸಿದ್ದಾರೆ. SIT ಈ ಪ್ರಕರಣವನ್ನ ತನಿಖೆ ಮಾಡ್ತಾ ಇದೆ. ಇನ್ನು ಮೇ 1ರಂದು ಬೆಂಗಳೂರಿನ CID ಸೈಬರ್ ಠಾಣೆಯಲ್ಲಿ ಪ್ರಜ್ವಲ್ ರೇವಣ್ಣ ವಿರುದ್ಧ 2ನೇ ಕೇಸ್ ದಾಖಲಾಗಿದೆ. ಲೈಂಗಿಕ ದೌರ್ಜನ್ಯ ಎಸಗಿ ಕೊಲೆ ಬೆದರಿಕೆ ಹಾಕಿರೋದಾಗಿ ಖುದ್ದು ಹಾಸನ ಜನಪ್ರತಿನಿಧಿಗೆ ಪ್ರಜ್ವಲ್ ರೇವಣ್ಣ ವಿರುದ್ಧ ಆರೋಪಿಸಿದ್ದಾರೆ. ಸೆಕ್ಷನ್ 376(2) ಅಂದ್ರೆ ನಿರಂತರ ಅತ್ಯಾಚಾರ ಎಸಗಿರುವ ಆರೋಪದ ಅಡಿ ಕೇಸ್ ದಾಖಲಾಗಿದೆ. ಇನ್ನು ಮೇ 2ರಂದು ಮೈಸೂರಿನ KR ನಗರ ಪೊಲೀಸ್ ಠಾಣೆಯಲ್ಲಿ 3ನೇ ಕೇಸ್ ದಾಖಲಾಗಿದೆ. ರೇವಣ್ಣ ಮನೆ ಕೆಲಸದಾಕೆಯ ಪುತ್ರ ತನ್ನ ತಾಯಿಯ ಮೇಲೆ ಲೈಂಗಿಕ ದೌರ್ಜನ್ಯ ಎಸಗಿ ಬಳಿಕ ಅಪಹರಣ ಮಾಡಲಾಗಿದೆ ಅಂತ ಆರೋಪಿಸಿದ್ದಾರೆ. ಈ ಪ್ರಕರಣದಲ್ಲಿ HD ರೇವಣ್ಣ ಹಾಗೂ ಭವಾನಿ ರೇವಣ್ಣ ಸಂಬಂಧಿ ಸತೀಶ್ ಬಾಬು ಆರೋಪಿಗಳು. ನೆನಪಿರಲಿ, ಇದಿಷ್ಟು ರೇವಣ್ಣ ಕುಟುಂಬದ ವಿರುದ್ಧ ದಾಖಲಾದ ಈವರೆಗಿನ ಕೇಸ್ಗಳಷ್ಟೇ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರುನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ?
ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಿಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.